ಗೂಗಲ್ ಕ್ರೋಮ್ಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಕಾಮ್ ಅಂತ ಟೈಪ್ ಮಾಡಿ. ಇಲ್ಲಿದೆ ನೋಡಿ, ತೊಗೊತೀನಿ ಯೂಟ್ಯೂಬ್ ಸ್ಟುಡಿಯೋ ಕಾಮ್. ಆಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಆಗಿ ಕೆಳಗಡೆ ನಿಮ್ಮದು ಚಾನಲ್ ಈ ಥರ ಸ್ಟುಡಿಯೋದಲ್ಲಿ ಓಪನ್ ಆಗುತ್ತೆ. ಆಮೇಲೆ ಕ್ರಿಯೇಟ್ ಮತ್ತು ಏರೋ ಮಾರ್ಕ್ ಇದೆ ನೋಡಿ. ನೀವು ಏರೋ ಮಾರ್ಕ್ ಮುಟ್ಟಿ ಕ್ರಿಯೇಟ್ ಅಂತ ನಾನು ಏರೋ ಮಾರ್ಕ್ ಹೋಗ್ತೀನಿ. ಸೆಲೆಕ್ಟ್ ಫೈಲ್ಸ್ ಅಂತ ಬಂದು ನೋಡಿ, ಲೋಡ್ ಆಗ್ತಿದೆ ನೋಡಿ. ಫೈಲ್ಸ್ ಕ್ಯಾಮ್ರಾ ಅಂತ ನೀವು ಯಾವ್ದಾರು ಓಪನ್ ಮಾಡ್ಬೋದು. ನಿಮ್ಮ ವಿಡಿಯೋ ಎಲ್ಲಿ ಹತ್ರ ತೊಗೋದಿಲ್ಲ ಅಂದರೆ ಇಲ್ಲಿ ವಿಡಿಯೋಸ್ ಅಂತ ಮುಟ್ಟಿದ್ರೆ ನಿಮ್ಮ ಫೈಲ್ಸ್ ಎಲ್ಲ ಓಪನ್ ಆಗುತ್ತೆ. ನಿಮ್ದು ಯಾವ ವಿಡಿಯೋ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಶಾಟಲ್ಲಿ ಮಾಡಿದ್ದೀನಿ, ಇಲ್ಲೇ ಬಂತು ಇನ್ಶಾಟ್. ವಿಡಿಯೋ ಅಪ್ಲೋಡ್ ಆಗ್ತಿದೆ ನೋಡಿ. ಇವಾಗ ಟೈಟಲ್ ಅಂತ ಥಂಬ್ನೇಲ್ ಇದೆ ನೋಡಿ. ನಾವು ಇಮೇಜ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಇವಾಗ ನೀವು ಯಾವ ಥಂಬ್ನೇಲ್ ಕ್ರಿಯೇಟ್ ಮಾಡಿದ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಅಪ್ಲೋಡ್ ಆಯ್ತು ಥಂಬ್ನೇಲ್. ಮತ್ತೆ ಸ್ಕ್ರೋಲ್ ಮಾಡಿ ಎಸ್ಟಿಮೇಟ್ ಬೈ ಕೈಂಡ್ ಸೆಲೆಕ್ಟ್ ಮಾಡಿ. ಆಮೇಲೆ ಕೆಳಗಡೆ ನೆಕ್ಸ್ಟ್ ಅಂತಿದೆ ನೋಡಿ, ನೆಕ್ಸ್ಟ್ ಹೊಡ್ರಿ. ಮತ್ತೆ ನೆಕ್ಸ್ಟ್ ಹೊಡ್ರಿ. ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಮತ್ತೆ ಈ ಥರ ಬರುತ್ತೆ, ಪಬ್ಲಿಕ್, ಅನ್ಲಿಸ್ಟ್, ಪ್ರೈವೇಟ್ ಅಂತ. ನೀವು ಅನ್ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ಕೊಡಿ. ಸೇವ್ ಆಗ್ತಿದೆ ನೋಡಿ ಇವಾಗ. ಮತ್ತೆ ಫುಲ್ ಬ್ಯಾಕ್ ಹೋಗಿ IT ಸ್ಟುಡಿಯೋಗೆ ಹೋಗಿ. ಇವಾಗ ನೋಡಿ, ಇಲ್ಲಿ ಸ್ಟುಡಿಯೋ ಓಪನ್ ಮಾಡ್ತೀನಿ. ಇವಾಗ ಮಾಡ್ಬಿಟ್ಟಿಲ್ಲ, ಈ ಥರ ಇರುತ್ತೆ. ಇಲ್ಲಿ ಕಂಟೆಂಟ್ ಇದೆಯಲ್ಲ, ಅಲ್ಲಿ ಹೋಗಿ ಕೆಳಗಡೆ ಸೆಕೆಂಡ್ ಒನ್ನು. ನಮ್ಮದು ವಿಡಿಯೋ ಇಲ್ಲಿ ಓಪನ್ ಆಯ್ತು ನೋಡಿ ಮೇಲ್ಗಡೆ. ಇವಾಗ ಆನ್ ಲಿಸ್ಟಲ್ಲಿ ಮೇಲ್ಗಡೆ ಪೆನ್ಸಿಲ್ ಸಿಂಪಲ್ ಇದೆಯಲ್ಲ, ಅಲ್ಲಿ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ಈ ಥರ ಓಪನ್ ಆಗುತ್ತೆ. ಈ ಟೈಟಲ್ ಇದೆಯಲ್ಲ, ಈ ಟೈಟಲ್ ತೆಗೆದು ನೀವು ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದರೆ ಆ ಟೈಟಲ್ ಇಲ್ಲಿ ಟೈಪ್ ಮಾಡಿ ನೋಡಿ. ನಾನು ಟೈಪ್ ಮಾಡ್ತೀನಿ, ಪೇಸ್ಟ್ ಮಾಡಿ ಟೈಪ್ ಮಾಡಿದೆ. ಯಾವ ಡಿಸ್ಟ್ರಿಬ್ಯೂಷನ್ ಹೋಗಿ ಮತ್ತು ಅದೇ ಟೈಟಲ್ ಫಸ್ಟ್ ಹೆಡ್ಡಿಂಗ್ ಹಾಕಿ ಇಲ್ಲಿ. ಮತ್ತು ನಿಮ್ಗೆ ಯಾವ ಡಿಸ್ಟ್ರಿಬ್ಯೂಷನ್ ಟ್ಯಾಗ್ಸ್ ಬೇಕಂದರೆ ಮತ್ತೆ ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲೇ ಟೈಪ್ ಮಾಡಿ ಟ್ಯಾಗ್ಸ್ ಅಂತ ಟೈಪ್ ಮಾಡಿ ನೋಡಿ. ನಾನು ಟ್ಯಾಗ್ಸ್ ಜನ್ರೇಟಿಂಗ್ ಹೊಡಿತೀನಿ, ಈ ಥರ ಓಪನ್ ಆಗುತ್ತೆ. ಇಲ್ಲಿ ಯಾವ ಸಬ್ಜೆಕ್ಟ್ ಅದೇ ಅದನ್ನು ಟೈಪ್ ಮಾಡಿ ಸರ್ಚ್ ಕೊಡಿ. ಈ ಥರ ಓಪನ್ ಆಗುತ್ತೆ ನೋಡಿ. ಅಂದರೆ ಯೂಟ್ಯೂಬಲ್ಲಿ ಯಾವ ಥರ ಜನ ಸರ್ಚ್ ಮಾಡಿದ್ದಾರೆ ಅಂತ ಈ ಥರ ಬರುತ್ತೆ. ಸೇಮ್ ಇದನ್ನು ಡಿಲೀಟ್ ಮಾಡಿ ಸೇಮ್ ಇಲ್ಲದಷ್ಟೇ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಲಾಂಗ್ಸ್ ಅಂತಿದೆ ನೋಡಿ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೋಡಿ. ಇವಾಗ ಮತ್ತು ತಿರ್ಗಾ ಯೂಟ್ಯೂಬ್ಗೆ ಹೋಗ್ತೀನಿ. ಇವಾಗ ಸ್ಟುಡಿಯೋಗೆ ಹೋಗಿ ನೋಡಿ, ಇಲ್ಲಿ ಆ್ಯಡ್ ಡಿಸ್ಟ್ರಿಬ್ಯೂಷನ್ದಲ್ಲೇ ಕಾಪಿ ಮಾಡ್ತೀನಿ ನೋಡಿ. ಪೇಸ್ಟ್ ಮಾಡಿದ ಮೇಲೆ ಮತ್ತೆ ಈ ಡಾಟ್ಸ್ ಎಲ್ಲ ತೆಗೀರಿ. ಮತ್ತು ಸೇಮ್ ಇದ್ದಿದ್ವಿ ಹೊಳ್ಳಿ ರಿಟರ್ನ್ ಇದ್ದರೆ ಅವ್ನು ಡಿಲೀಟ್ ಮಾಡಿ. ಈ ಥರ ಎಲ್ಲ ತೆಗೆದು ಮತ್ತೆ ಗೂಗಲ್ ಕ್ರೋಮ್ಗೆ ಹೋಗಿ ಸ್ಟಾರ್ಟ್ ಮಾಡಿ ಯೂಟ್ಯೂಬರ್ಸ್ ಅಂತ ಟೈಪ್ ಮಾಡಿ. ರ್ಯಾಂಕ್ಸ್ ನೋಡಿ, ಹ್ಯಾಶ್ಟ್ಯಾಗ್ ಜನರೇಟರಲ್ಲಿ ಟೈಪ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಆಮೇಲೆ ನೀವು ಯಾವ ಸಬ್ಜೆಕ್ಟ್ ಮಾಡಿದ್ರೆ ಅದನ್ನು ಟೈಪ್ ಮಾಡಿ ಸರ್ಚ್ ಕೊಡಿ. ಈ ಥರ ಓಪನ್ ಆಗುತ್ತೆ ನೋಡಿ. ಹ್ಯಾಶ್ಟ್ಯಾಗ್ ಇದೆ ನೋಡಿ, ಇದು ಒಂದೊಂದೇ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಮತ್ತು IT ಸ್ಟುಡಿಯೋಕ್ಕೆ ಹೋಗಿ ಇವಾಗ ಇಲ್ಲಿ ಪೇಸ್ಟ್ ಮಾಡಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕೆಳಗಡೆ ಏನು ರಿಕ್ವೈರ್ಮೆಂಟ್ ಯಾವ ಥರ ವಿಡಿಯೋ ಬೇಕು ಅದೆಲ್ಲ ಹಾಕೋದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹಾಕಿ. ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹಾಕ್ತೀನಿ ಅಷ್ಟೇ, ಹ್ಯಾಶ್ಟ್ಯಾಗ್ ಹಾಕಿ. ಆಮೇಲೆ ಎಲ್ಲ ಕಾಪಿ ಮಾಡ್ಕೊಳ್ಳಿ ಒಮ್ಮೆ. ಮತ್ತು ಬ್ಯಾಕ್ ಹೋಗಿ ಪಾರ್ ಪೇಂಟ್ಸ್ ಅಂತ ಸೆಲೆಕ್ಟ್ ಮಾಡಿ, ಏಜ್ ರಿಯಾಕ್ಷನ್. ಆಮೇಲೆ ಲೊಕೇಶನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ.
ಇದೇನು ಮಾಡಬೇಡಿ, ಅಲ್ಲಿಟ್ಟು ಕಂಟೆಂಟ್ಗೆ ಹೋಗಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಮತ್ತು ಬ್ಯಾಗ್ ಹೋಗಿ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಅಂತ ಇದೆ ನೋಡಿ. ಅವಾಗಲೇ ನೀವು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಇಷ್ಟು ಆದರೂ ಕಾಪಿ ಮಾಡ್ಬೋದು, ಸ್ವಲ್ಪ ಆದರೂ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ನಾನು ಆಲ್ ಕಾಪಿ ಮಾಡ್ತೀನಿ ನೋಡಿ. ಡೋಂಟ್ ಅಲೋ ಅಂತ ಕೊಡಿ, ನೋ ಅಂತ ಕೊಡಿ. ನೀವು ಏನಾರ ಪ್ರಮೋಟ್ ಮಾಡ್ತಿದ್ರೆ ಹೆಸರು ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೋ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ನೋಡಿ ಲಿಸ್ಟಲ್ಲಿ ಇದೆಯಲ್ಲ, ಅದಕ್ಕೆ ಇವಾಗ ಶೆಡ್ಯೂಲ್ ಟೈಮಿಂಗ್ ಸೆಟ್ ಮಾಡಿ. ನೋಡಿ 25 2 PM ಅಂತ ಸೆಟ್ ಮಾಡ್ತೀನಿ. 25 ಮತ್ತು 2 PM ಅಂತ ಟೈಮ್ ಸೆಟ್ ಮಾಡ್ತೀನಿ ನೋಡಿ. ಇಷ್ಟು ಮಾಡಿ ಓಕೆ ಅಂತ ಕೊಟ್ಟರೆ ಆಟೋಮೆಟಿಕ್ ಟೈಮ್ ಸೆಟ್ ಆಗುತ್ತೆ. 2 ಗಂಟೆಗೆ ಆಟೋಮೆಟಿಕ್ ವಿಡಿಯೋ ಪಬ್ಲಿಕ್ ಆಗುತ್ತೆ. ಸೆಟ್ ಫಾರ್ ಪ್ರೀಮಿಯಮ್ ಐತಲ್ಲ, ನೆಕ್ಸ್ಟ್ ಯಾರು ನೋಡ್ಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಹಂಗೆ ಬಿಡಿ. ಮತ್ತೆ ತಿರ್ಗಾ ಬ್ಯಾಕ್ ಹೋಗಿ ಸೇವ್ ಅಂತ ಕೊಟ್ಟರೆ ಮುಗೀತು ಫ್ರೆಂಡ್. ಆಯ್ತು ನೋಡಿ, ಯೂಟ್ಯೂಬ್ ಹೋಗ್ತೀನಿ. ಮತ್ತೆ ನಿಮ್ಮದು ಓಪನ್ ಆಯ್ತು ನೋಡಿ. ಈಗ ಟೈಮ್ ಸೆಟ್